ಜಯದೇವ ಆಸ್ಪತ್ರೆಗೆ ಸಿಎಂ ಸೇರಿ ಸಚಿವರು ಭೇಟಿ ಕೊಟ್ಟಿದ್ದಾರೆ. ಯಡಿಯೂರಪ್ಪ ನಿನ್ನೆ ಎದೆನೋವು ಹಾಗೆ ಸಾಕಷ್ಟು ಆರೋಗ್ಯ ಸಮಸ್ಯೆಯಿಂದಾಗಿ ಜಯದೇವ ಆಸ್ಪತ್ರೆಗೆ ಈಗಾಗಲೇ ದಾಖಲಾಗಿದ್ರು. ಹೆಚ್ಚಿನ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಐಸಿಯುನಲ್ಲಿ ಯಡಿಯೂರಪ್ಪಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಈಗಾಗಲೇ ಸಚಿವರು ಶಾಸಕರ ದಂಡು ಅಲ್ಲಿಗೆ ಆಗಮಿಸ್ತಾ ಇದೆ. ಸಿಎಂ ಸೇರಿದಂತೆ ಹಲವಾರು ಸಚಿವರು ಈಗ ಜಯದೇವ ಆಸ್ಪತ್ರೆಗೆ ಭೇಟಿ ನೀಡಿ ಯಡಿಯೂರಪ್ಪ ಅವರ ಆರೋಗ್ಯ ವಿಚಾರಿಸ್ತಾ ಇದ್ದಾರೆ. ಓಕೆ, ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಸೂದ್. ಈಗಾಗಲೇ ಯಡಿಯೂರಪ್ಪ ಅವರು ಐಸಿಯುನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸಾಕಷ್ಟು ಸಚಿವರ ದಂಡು ಅಲ್ಲಿಗೆ ಆಗಮಿಸಿದೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಅವನ ನಿನ್ನೆ ಅಷ್ಟೇ ನ್ಯಾಯಾಂಗ ಬಂಧನಕ್ಕೊಳಗಾಗಿ ಮಾಜಿ ಸಿಎಂ ಅವರು ಅರೆಸ್ಟ್ ಆದ್ಮೇಲೆ ಪರಪ್ಪನ ಆಗ್ರಹ ಕರ್ಕೊಂಡು ಹೋದ್ರು. ಆ ಬಳಿಕ ಅವ್ರಿಗೆ ಬೆನ್ನೋವು ಮತ್ತೆ ಎದೆನೋವು ಕಾಣಿಸ್ಕೊಂಡು ಜಯದೇವ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು ಮಧ್ಯರಾತ್ರಿಯಿಂದ ಇದುವರೆಗೆ ಅವ್ರಿಗೆ ವೈದ್ಯಕೀಯ ತಪಾಸಣೆ ನಡೀತಾ ಇದೆ. ಇಂದು ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಇಡೀ ಸಚಿವ ಸಂಪುಟದ ಅಷ್ಟು ಸಚಿವರುಗಳು, ಸಿಎಂ ಆದಿಯಾಗಿ ಎಲ್ಲಾ ಸಚಿವರುಗಳು ಜಯದೇವ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ಅವರ ಆರೋಗ್ಯ ವಿಚಾರಿಸಲಿಕ್ಕಾಗಿ. ಮುಖ್ಯವಾಗಿ ಸಿಎಂ ಡಿ.ವಿ. ಸದಾನಂದ ಗೌಡ ಅವರು, ಗೃಹ ಸಚಿವ ಆರ್ ಅಶೋಕ್ ಅವರು, ಶೋಭಾ ಕರಂದ್ಲಾಜೆ ಅವರು, ಬಚ್ಚೇಗೌಡ ಅವರು, ಸಿ ಪಾಟೀಲ್, ಸುರೇಶ್ ಕುಮಾರ್, ಇನ್ನಿತರ ಕೆಲ ಶಾಸಕರುಗಳು ಎಲ್ಲರೂ ಕೂಡ ಏಕಾಏಕಿ ಬೆಳಿಗ್ಗೆ 10 ಗಂಟೆಗೆ ಇಲ್ಲಿ ಬಂದಿದ್ದಾರೆ. ಜಯದೇವ ಹಾಸ್ಪಿಟಲ್ ಭೇಟಿ ಕೊಟ್ಟಿದ್ದಾರೆ. ಯಡಿಯೂರಪ್ಪನವರ ಆರೋಗ್ಯ ವಿಚಾರಿಸ್ತಾ ಇದ್ದಾರೆ. ನಿನ್ನೆ ಪರಪ್ಪನ ಅಗ್ರಹಾರದಲ್ಲಿ ಮಧ್ಯರಾತ್ರಿ ಹೊತ್ತಿಗೆ ಅವರಿಗೆ ಬೆನ್ನು ಹುರಿ ಮತ್ತೆ ಎದೆನೋವು ಕಾಣಿಸಿಕೊಂಡಿತ್ತು. ಆ ಸಂಬಂಧಪಟ್ಟಂಗೆ ಏನೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಯಾವ ರೀತಿ ವೈದ್ಯಕೀಯ ಪರಿಶೀಲನೆ ನಡೀತಾ ಇದೆ, ಆ ಬಗ್ಗೆ ಎಲ್ಲ ಇವರು ವಿಚಾರಿಸ್ತಾ ಇದ್ದಾರೆ. ಒಂದು ಆಶ್ಚರ್ಯ ಏನು ಅಂತಂದ್ರೆ, ಮುಖ್ಯಮಂತ್ರಿಗಳು ಮಾತ್ರ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು. ಆದರೆ ಏಕಾಏಕಿ ಎಲ್ಲಾ ಸಚಿವ ಸಂಪುಟದ ಹಿರಿಯ ಸಚಿವರುಗಳೆಲ್ಲ ಬಂದಿರೋದು ಒಂದು ರೀತಿ ಆಶ್ಚರ್ಯ ಅಂತಾನೆ ಹೇಳ್ಬೋದು. ಈಗಾಗಲೇ ಇವರು ಬಂದು 10 ನಿಮಿಷ ಆಗಿದೆ, ಆರೋಗ್ಯ ವಿಚಾರಿಸ್ತಾ ಇದ್ದಾರೆ. ಭಾವನಾ, ಓಕೆ, ಸಚಿವರೇನಾದ್ರೂ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ರಾ? ಅಂದ್ರೆ ಈಗಾಗಲೇ ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಏನಾದ್ರೂ ಆಸ್ಪತ್ರೆಯ ನಿರ್ದೇಶಕರು ಅವರಿಗೆ ತಿಳಿಸ್ಕೊಟ್ಟಿದ್ದಾರಾ? ಈ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಮಸೂದ್? ಭಾವನಾ, ಎಲ್ಲರೂ ಒಳಗಡೆ ಹೋಗಿದ್ದಾರೆ. ಕೊನೆಯಲ್ಲಿ ಬಂದಂತಹ ತುಮಕೂರು ಗ್ರಾಮಾಂತರ ಶಾಸಕ ಆಗಿರುವಂತಹ ಸುರೇಶ್ ಗೌಡ ಅವರು ಮಾತನಾಡಿದ್ರು, ಬೇರೆ ಯಾರು ಮಾತಾಡಲಿಲ್ಲ. ಅವ್ರು ಹೇಳಿದ ಪ್ರಕಾರ ಏನು ಅಂತಂದ್ರೆ, ನಮ್ಮ ಬಿಜೆಪಿ ಪಕ್ಷದ ಒಬ್ಬ ನಾಯಕ, ಇಡೀ ರಾಜ್ಯದ ಒಬ್ಬ ನಾಯಕರೊಬ್ರು ಆಸ್ಪತ್ರೆ ಸೇರಿದ್ದಾರೆ ಅಂತಂದ್ರೆ ಎಲ್ರಿಗೂ ಸಂಕಟ ಆಗಿರೋದು, ಯೋಚನೆ ಆಗಿರೋದು ಸಹಜವೇ. ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಸರ್ಕಾರದಿಂದ ಎಲ್ಲ ಸಚಿವರಾದಿಗೆ ಎಲ್ಲ ಬಂದು ಇಲ್ಲಿ ಆರೋಗ್ಯ ವಿಚಾರಿಸ್ತಾ ಇದ್ದೀವಿ. ಅದೆಲ್ಲರಿಗೂ ಸಹಜವಾಗಿರುವಂಥದ್ದು. ಒಬ್ಬ ನಾಯಕ ಆಸ್ಪತ್ರೆಗೆ ಸೇರಿರೋದು ಅಂತಂದ್ರೆ ಚಿಂತೆ ಮಾಡುವಂಥ ವಿಚಾರ. ಹಾಗಾಗಿ ಅವರ ಆರೋಗ್ಯ ವಿಚಾರಿಸಲಿಕ್ಕಾಗಿ ಇಡೀ ಸಚಿವ ಸಂಪುಟ ಇಲ್ಲಿ ಬಂದಿದ್ದಾರೆ ಅಂತ ಅನ್ನುವಂಥ ಮಾತು ಹೇಳಿದ್ರು. ಬೇರೆ ಯಾವುದೇ ರೀತಿ ಪ್ರತಿಕ್ರಿಯೆ ನೀಡಲಿಲ್ಲ. ಈಗಾಗಲೇ 10 ನಿಮಿಷ ಆಗಿದೆ. ಅವರ ಆರೋಗ್ಯ ಪರಿಶೀಲನೆ ಹೇಗೆ ನಡೀತಾ ಇದೆ ಅನ್ನುವಂಥ ವಿಚಾರಣೆ ಮಾಡ್ತಾ ಇದ್ದಾರೆ. ಆ ಬಳಿಕ ಹೊರಗಡೆ ಬರ್ತಾರೆ. ಹೊರಗಡೆ ಬಂದ್ಮೇಲೆ ಏನ್ ಮಾತಾಡ್ತಾರೆ ಅನ್ನುವಂಥದ್ದು ಕೂಡ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಭಾವನಾ, ಓಕೆ, ಇಡೀ ಸಚಿವ ಸಂಪುಟನೇ ಅಲ್ಲಿಗೆ ಆಗಮಿಸ್ತಾ ಇದೆ. ಸಿಎಂ ಯಡಿಯೂರಪ್ಪ, ಸಿಎಂ ಸದಾನಂದ ಗೌಡರು ಅಲ್ಲಿಗೆ ಆಗಮಿಸಿದ್ದಾರೆ. ಅಲ್ಲದೆ ಹಲವಾರು ಜನ ಶಾಸಕರು ಕೂಡ ಅಲ್ಲಿಗೆ ಆಗಮಿಸಿದ್ದಾರೆ. ಜಯದೇವ ಆಸ್ಪತ್ರೆಗೆ ಸಾಮಾನ್ಯವಾಗಿ ಸಾರ್ವಜನಿಕರು ಸಾಕಷ್ಟು ಜನ ಬರ್ತಾರೆ. ಅಲ್ಲಿ ಯಾವ ರೀತಿಯ ಭದ್ರತೆ ಕೈಗೊಳ್ಳಲಾಗಿದೆ? ಸಾರ್ವಜನಿಕರಿಗೆ ಏನಾದರೂ ಪ್ರತ್ಯೇಕ ವ್ಯವಸ್ಥೆ ಆಗಿದೆಯಾ? ಯಾವೆಲ್ಲ ರೀತಿ ವ್ಯವಸ್ಥೆಯನ್ನು ಅಲ್ಲಿ ಕಲ್ಪಿಸಲಾಗಿದೆ? ಜಯದೇವ ಬೆಳಿಗ್ಗೆಯಿಂದಾನೆ ತುಂಬಾ ಇಕ್ಕಟ್ಟಿಂದ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಈಗಾಗಲೇ ತುಂಬಾ ಜನ ಬರಬಹುದು ಅನ್ನೋ ನಿರೀಕ್ಷೆ ಇದೆ. ಹಾಗಾಗಿ ಆದ್ರೆ ಈ ಸದ್ಯಕ್ಕೆ ಈ ಕ್ಷಣದ ಹೊತ್ತಿಗೆ ಯಾರೊಬ್ರು ಕೂಡ ಅವರ ಬೆಂಬಲಿಗರಾಗ್ಲಿ ಅಥವಾ ಶಿವಮೊಗ್ಗದಿಂದ ಆಗಲಿ ಯಾರೂ ಬಂದಿಲ್ಲ. ಈಗ ಸದ್ಯ ಬಂದಿರುವಂಥವ್ರು ಸರ್ಕಾರದ ಕಡೆಯಿಂದ, ಸರ್ಕಾರದ ಸಚಿವರುಗಳು, ಮುಖ್ಯಮಂತ್ರಿಗಳಷ್ಟೇ. ಆದ್ರೆ ಯಾವೊಬ್ಬ ಅಭಿಮಾನಿಗಳು, ಬೆಂಬಲಿಗರು ಯಾರು ಇನ್ನೂ ಬಂದಿಲ್ಲ. ಬಿಜೆಪಿ ಕಾರ್ಯಕರ್ತರು ಕೂಡ ಇದುವರೆಗೆ ಯಾರು ಬಂದಿಲ್ಲ. ಆದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ಸಾಕಷ್ಟು ಪೊಲೀಸ್ ಭದ್ರತೆ ವಹಿಸಲಾಗಿದೆ. ಒಂದು KSRP ಕೂಡ ಇದಕ್ಕೋಸ್ಕರನೇ ನಿಯೋಜನೆ ಆಗಿದೆ. ತುಂಬಾ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಭದ್ರತೆ ಒದಗಿಸಿದ್ದಾರೆ. ಎಲ್ಲ ಮುನ್ನೆಚ್ಚರಿಕೆ ಕ್ರಮವಾಗಿ. ಇನ್ನು ಎಷ್ಟು ದಿನ ಇರ್ತಾರೆ ಯಡಿಯೂರಪ್ಪನವರು ಆಸ್ಪತ್ರೆಯಲ್ಲಿ ಅಂತ ಹೇಳಲಿಕ್ಕಾಗಲ್ಲ. ಹಾಗಾಗಿ ಎಲ್ಲ ಸಾಕಷ್ಟು ಭದ್ರತಾ ಕ್ರಮಗಳನ್ನು ಇಲ್ಲಿ ಕೈಗೊಳ್ಳಲಾಗಿದೆ. ಆದರೆ ಈಗಾಗಲೇ ನಿನ್ನೆಯಷ್ಟೇ ಡಾಕ್ಟರ್ ಮಂಜುನಾಥ್ ಅವರು ಅವ್ರನ್ನ ಬಂದು ಆರೋಗ್ಯ ವಿಚಾರಿಸಿಕೊಂಡು ಹೋಗಿದ್ರು. ಈಗ ಇನ್ನೂ ಬಂದಿಲ್ಲ ಅವರು. ಈಗ ಬಂದ ಮೇಲೆ ಅವರು ಮತ್ತೊಮ್ಮೆ ತಪಾಸಣೆ ಮಾಡ್ತಾರೆ, ಮತ್ತೊಮ್ಮೆ ಪರಿಶೀಲನೆ ಮಾಡ್ತಾರೆ. ಆ ಬಳಿಕ ಮತ್ತೊಮ್ಮೆ ಏನಾಗಿದೆ ಮಾಜಿ ಸಿಎಂ ಅವರಿಗೆ ಅನ್ನುವಂಥದ್ದು ಮಾಹಿತಿ ನೀಡ್ತಾರೆ. ಭಾವನಾ,
ಓಕೆ ಮಸೂದ್, ಧನ್ಯವಾದ ಮಾಹಿತಿಗಾಗಿ. ಒಟ್ಟಾರೆ ಈಗ ನಾವು ನೋಡಿದ್ವಿ, ನಿನ್ನೆ ಸಾಕಷ್ಟು ಆರೋಗ್ಯ ಸಮಸ್ಯೆಯಿಂದ ಯಡಿಯೂರಪ್ಪ ಅವರು ಜಯದೇವ ಆಸ್ಪತ್ರೆಗೆ ದಾಖಲಾಗಿದ್ರು. ಈಗ ಎಲ್ಲ ಸಚಿವರು ಅಲ್ಲಿಗೆ ದೌಡಾಯಿಸಿದ್ದಾರೆ. ಆ ಯಡಿಯೂರಪ್ಪ ಅವರ ಆರೋಗ್ಯ ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಮಂಜುನಾಥ್ ಅವರು, ಜಯದೇವ ಆಸ್ಪತ್ರೆಯ ನಿರ್ದೇಶಕರು ಅಲ್ಲಿಗೆ ಆಗಮಿಸಿ ತಪಾಸಣೆಯನ್ನ ಕೈಗೊಳ್ತಾರೆ. ಅದರ ಸಂಪೂರ್ಣ ಮಾಹಿತಿಯನ್ನ ನೀವು ಸುವರ್ಣ ನ್ಯೂಸ್ನಲ್ಲಿ ನೋಡಬಹುದು. ವೀಕ್ಷಕರು, ಈಗಾಗಲೇ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಜಯದೇವ ಆಸ್ಪತ್ರೆಯಲ್ಲಿ ಜನಪ್ರತಿನಿಧಿಗಳ ದಂಡೆ ಅಲ್ಲಿಗೆ ಆಗಮಿಸಿದೆ. ಈಗಾಗಲೇ ಸಿಎಂ ಸೇರಿದಂತೆ ಇಡೀ ಸಚಿವ ಸಂಪುಟ ಅಲ್ಲಿಗೆ ಆಗಮಿಸಿದೆ ಅಂತ ಹೇಳಲಾಗ್ತಾ ಇದೆ. ಯಡಿಯೂರಪ್ಪ ಅವರ ಆರೋಗ್ಯ ಸ್ಥಿತಿಯ ಬಗ್ಗೆ ಈಗಾಗಲೇ ಎಲ್ಲಾ ರೀತಿಯಾದಂತಹ ವಿಚಾರಣೆಯನ್ನ ಅಲ್ಲಿ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಎದೆ ನೋವು, ಬೆನ್ನು ನೋವು ಹಾಗೆ ಹಲವಾರು ಆರೋಗ್ಯ ಸಮಸ್ಯೆಯಿಂದ ಯಡಿಯೂರಪ್ಪ ಅವರು ಬಳಲ್ತಾ ಇದ್ರು. ನಿನ್ನೆ ಮಧ್ಯರಾತ್ರಿಗೆ ಜಯದೇವ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು. ನಿನ್ನೆಯಿಂದ ಈ ಘಟನೆ ನಡೀತಾ ಇದೆ. ರಾಜಕೀಯ ಬೆಳವಣಿಗೆಗಳು ಕ್ಷಣ ಕ್ಷಣಕ್ಕೂ ಕುತೂಹಲ ಕೆರಳಿಸ್ತಾ ಇದೆ. ನಿನ್ನೆ ಯಡಿಯೂರಪ್ಪ ಅವರ ಬಂಧನಕ್ಕೆ ವಾರೆಂಟ್ ಜಾರಿಯಾಗಿತ್ತು. ಅದಾದ ನಂತರ ಅವರ ಮನೆಯ ಹತ್ತಿರ ಸಾಕಷ್ಟು ಹೈಡ್ರಾಮಾ ಉಂಟಾಗಿತ್ತು. ಅದಾದ ನಂತರ ಅವರೇ ಬಂಧನಕ್ಕೆ ಒಳಗಾಗಿದ್ರು. ಸಂಜೆಯ ಹೊತ್ತಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಯಡಿಯೂರಪ್ಪ ಅವರು ರವಾನೆಯಾಗಿದ್ರು. ಅದಾದ ನಂತರ ಕೆಲವೇ ಗಂಟೆಗಳ ಅಂತರದಲ್ಲಿ ಅವರಿಗೆ ಆರೋಗ್ಯ ಸಮಸ್ಯೆ ಕಂಡುಬಂತು. ಪ್ರಮುಖವಾಗಿ ಎದೆ ನೋವು, ಬೆನ್ನು ನೋವಿನ ಸಮಸ್ಯೆಯಿಂದ ಅವರು ಬಳಲ್ತಾ ಇದ್ದಾರೆ ಅಂತ ಹೇಳಲಾಗಿತ್ತು. 2 ಬಾರಿ ಅವರು ವಾಂತಿ ಮಾಡಿಕೊಂಡಿದ್ರು. ಅದಾದ್ರಿಂದ ಜಯದೇವ ಆಸ್ಪತ್ರೆಗೆ ಅವರನ್ನ ರವಾನಿಸಲಾಗಿತ್ತು. ಈಗಾಗಲೇ ಐಸಿಯುನಲ್ಲಿ ಇಟ್ಟು ಅವರಿಗೆ ಹೆಚ್ಚಿನ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ನಿನ್ನೆ 1 ಬಾರಿ ಜಯದೇವ ಆಸ್ಪತ್ರೆಯ ನಿರ್ದೇಶಕರಾಗಿರುವಂತಹ ಮಂಜುನಾಥ್ ಅವರು ತಪಾಸಣೆ ನಡೆಸಿದ್ರು. ಇವಾಗ ಬಂದು ಬೆಳಗ್ಗೆ ಅವರು ಮತ್ತೊಂದು ಸಲ ತಪಾಸಣೆ ನಡೆಸಿ ಯಾವೆಲ್ಲ ಸಮಸ್ಯೆಯಿಂದ ಯಡಿಯೂರಪ್ಪ ಅವರು ಬಳಲ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಚಿತ್ರಣವನ್ನ ನೀಡಬೇಕಾಗಿದೆ. ಈಗಾಗಲೇ ಸಚಿವ ಸಂಪುಟ ಇಡೀ ಸಚಿವರ ದಂಡೆ ಅಲ್ಲಿಗೆ ಆಗಮಿಸಿದೆ. ಸಿಎಂ ಸದಾನಂದ ಗೌಡರು ಕೂಡ ಅಲ್ಲಿಗೆ ಆಗಮಿಸಿ ಹೆಚ್ಚಿನ ಆರೋಗ್ಯ ವಿಷಯದ ಸಂಬಂಧ ಯಡಿಯೂರಪ್ಪ ಅವರು ಯಾವೆಲ್ಲ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ವಿಚಾರಣೆಯನ್ನು ನಡೆಸ್ತಿದ್ದಾರೆ.